ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಚಾನೆಲ್ಗೆ. ಇಂದಿನ ವಿಶೇಷ ಸಂಚಿಕೆಯಲ್ಲಿ ನಾವು ಮಾತನಾಡಲಿರುವುದು ಮೀನ ರಾಶಿಯ ಏಪ್ರಿಲ್ 2026 ಮಾಸಿಕ ಭವಿಷ್ಯದ ಬಗ್ಗೆ. ಈ ತಿಂಗಳು ನಿಮಗೆ ಹೇಗಿರಲಿದೆ? ವೃತ್ತಿಯಲ್ಲಿ ಏನು ನಡೆಯಲಿದೆ? ಹಣಕಾಸಿನ ಸ್ಥಿತಿ ಹೇಗಿರುತ್ತದೆ? ಪ್ರೇಮದಲ್ಲಿ ಯಾವ ಬದಲಾವಣೆ ಬರಲಿದೆ? ಎಲ್ಲದಕ್ಕೂ ಉತ್ತರ ಈ ವಿಡಿಯೋದಲ್ಲಿದೆ. ಹಾಗಾದರೆ ತಡ ಯಾಕೆ? ಶುರು ಮಾಡೋಣ. ಸ್ನೇಹಿತರೆ, ಮೊದಲು ಏಪ್ರಿಲ್ ತಿಂಗಳ ಗ್ರಹ ಸ್ಥಿತಿ ಅರ್ಥ ಮಾಡಿಕೊಳ್ಳೋಣ. ಈ ತಿಂಗಳು ಮೀನ ರಾಶಿಯಲ್ಲಿ ಶನಿ ಗ್ರಹ ಸಂಚರಿಸುತ್ತಲೇ ಇರುತ್ತದೆ. ಅಂದರೆ ಏನು? ಅಂದರೆ ಸಾಡೆ ಮುಂದುವರಿಯುತ್ತದೆ ಎಂದರ್ಥ. ಆದರೆ ಗಾಬರಿ ಆಗಬೇಡಿ. ಶನಿ ಕಷ್ಟ ಕೊಡುವ ಗ್ರಹ ಅಲ್ಲ. ಶನಿ ಪರಿಶ್ರಮಕ್ಕೆ ಬೆಲೆ ಕೊಡುವ ಗ್ರಹ. ನೀವು ಕಷ್ಟಪಟ್ಟಷ್ಟು ಫಲ ಸಿಗುತ್ತದೆ. ಇನ್ನು ಏಪ್ರಿಲ್ 11ರಂದು ಬುಧ ಗ್ರಹ ಮೀನ ರಾಶಿಗೆ ಪ್ರವೇಶಿಸಿ ಚತುರ್ಗ್ರಹ ಯೋಗ ಸೃಷ್ಟಿಯಾಗಲಿದೆ. ಇದು ಬಹಳ ವಿಶೇಷ. ಏಪ್ರಿಲ್ 14ರಂದು ಸೂರ್ಯನು ಮೇಷ ರಾಶಿಗೆ ಸಂಚರಿಸಿ ಶುಕ್ರಾದಿತ್ಯ ಯೋಗ ಉಂಟಾಗಲಿದೆ. ಈ ಎಲ್ಲ ಗ್ರಹಗಳ ಸಂಚಾರ ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಎಂದು ವಿವರವಾಗಿ ತಿಳಿಯೋಣ. ಸ್ನೇಹಿತರೆ, ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ಸ್ವಲ್ಪ ಜಾಗರೂಕತೆ ಬೇಕು. ಏಪ್ರಿಲ್ ತಿಂಗಳಲ್ಲಿ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಮಿತಿಮೀರಿ ಖರ್ಚು ಮಾಡಬೇಡಿ. ಹೊಸ ಹೂಡಿಕೆ, ಶೇರ್ ಮಾರ್ಕೆಟ್ ಅಥವಾ ದೊಡ್ಡ ಖರೀದಿ ಮಾಡುವ ಮುನ್ನ 2 ಬಾರಿ ಯೋಚಿಸಿ. ಆದರೆ ಏಪ್ರಿಲ್ 11ರ ನಂತರ ಬುಧ ಮೀನ ರಾಶಿಗೆ ಬಂದಾಗ ಆರ್ಥಿಕ ಸ್ಥಿತಿ ಸ್ಥಿರಗೊಳ್ಳಲು ಶುರುವಾಗುತ್ತದೆ. ಉದ್ಯಮ ಮಾಡುತ್ತಿರುವ ಮೀನ ರಾಶಿಯವರಿಗೆ ಸ್ಪಷ್ಟ ಯೋಜನೆ ಇದ್ದರೆ ನಿಧಾನವಾದ ಬೆಳವಣಿಗೆ ಖಂಡಿತ ಇದೆ. ಭಾವನೆಯ ಆಧಾರದ ಮೇಲೆ ವ್ಯವಹಾರ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸ್ನೇಹಿತರೆ, ಶನಿ ದೇವರ ಒಂದು ನಿಯಮ ಇದೆ: ಪರಿಶ್ರಮಕ್ಕೆ ತಕ್ಕ ಫಲ ತಡವಾದರೂ ಖಂಡಿತ ಸಿಗುತ್ತದೆ. ಈಗ ಮಾತನಾಡೋಣ ಪ್ರೀತಿ ಮತ್ತು ಕುಟುಂಬದ ಬಗ್ಗೆ. ಮೀನ ರಾಶಿಯವರು ಸ್ವಭಾವತಃ ಬಹಳ ಭಾವನಾತ್ಮಕ ಜನ. ಈ ತಿಂಗಳು ಆ ಭಾವನೆಗಳನ್ನು ಸ್ವಲ್ಪ ನಿಯಂತ್ರಿಸಿ. ಪ್ರೇಮ ಜೀವನದಲ್ಲಿ ಈ ತಿಂಗಳು ಸ್ವಲ್ಪ ಏರಿಳಿತ ಇರಬಹುದು. ಜೋಡಿಯಾಗಿರುವ ಮೀನ ರಾಶಿಯವರು ಸಂಗಾತಿಯೊಂದಿಗೆ ತಾಳ್ಮೆಯಿಂದ ಮಾತನಾಡಿ. ಅನಗತ್ಯ ವಾದವಿವಾದ ತಪ್ಪಿಸಿ. ಮದುವೆ ಯೋಚಿಸುತ್ತಿರುವವರಿಗೆ ತಿಂಗಳ ದ್ವಿತೀಯಾರ್ಧ ಅನುಕೂಲಕರ. ಕುಟುಂಬ ಜೀವನದಲ್ಲಿ ಒಂದು ಮಹತ್ವದ ವಿಷಯ: ಎಲ್ಲ ಕುಟುಂಬದ ಜವಾಬ್ದಾರಿಯನ್ನು ಒಬ್ಬರೇ ಹೊರಬೇಡಿ. ಹಂಚಿಕೊಳ್ಳುವ ಕಲೆ ಕಲಿಯಿರಿ. ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಇರಲಿ. ಈ ತಿಂಗಳು ಅದು ಮುಖ್ಯ. ವಿದ್ಯಾರ್ಥಿ ಮಿತ್ರರೇ, ನಿಮಗಾಗಿ ವಿಶೇಷ ಸುದ್ದಿ. ತಾಂತ್ರಿಕ ಮತ್ತು ಸಂಶೋಧನಾ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬಹಳ ಅನುಕೂಲ ಇದೆ. ಆದರೆ ರಾಹುವಿನ ಪ್ರಭಾವದಿಂದ ಮನಸ್ಸು ಓದಿನ ಬದಲು ಅಲೆದಾಡಬಹುದು. ಅದನ್ನು ತಡೆಯಲು ಶನಿಯ ಶಿಸ್ತು ಬಳಸಿ, ಅಂದರೆ ಕಟ್ಟುನಿಟ್ಟಾದ ವೇಳಾಪಟ್ಟಿ ಪಾಲಿಸಿ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವವರಿಗೆ ಹಿರಿಯರ ಮಾರ್ಗದರ್ಶನ ಪಡೆಯಿರಿ. ಈ ತಿಂಗಳು ಒಳ್ಳೆಯ ಫಲಿತಾಂಶದ ಸೂಚನೆಯಿದೆ. ಸ್ನೇಹಿತರೆ, ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಒಂದಷ್ಟು ಎಚ್ಚರ ಇರಲಿ. ಮಂಗಳ ರಾಹು ಪ್ರಭಾವದಿಂದ ನಿದ್ರಾಹೀನತೆ ಮತ್ತು ಒಳಗಿನ ಆತಂಕ ಕಾಡಬಹುದು. ಒಂದು ಸರಳ ಪರಿಹಾರ ಇದೆ: ರಾತ್ರಿ ಮಲಗುವ ಮುನ್ನ ಪಾದಗಳನ್ನು ತಣ್ಣೀರಿನಿಂದ ತೊಳೆದುಕೊಳ್ಳಿ. ಮನಸ್ಸು ಶಾಂತವಾಗುತ್ತದೆ. ಆಧ್ಯಾತ್ಮಿಕ ಅಭ್ಯಾಸ, ಧ್ಯಾನ ಮಾಡಿ. ಈ ತಿಂಗಳು ಅದು ನಿಮ್ಮ ಮನಸ್ಸಿಗೆ ದೊಡ್ಡ ಆಧಾರ. ಹೊರನೋಟಕ್ಕೆ ನಗುನಗುತ್ತಿದ್ದರೂ ಒಳಮನಸ್ಸಿನಲ್ಲಿ ಆತಂಕ ಇದ್ದರೆ ನಿಮ್ಮ ಪ್ರೀತಿಪಾತ್ರರಲ್ಲಿ ತೆರೆದ ಮನಸ್ಸಿನಿಂದ ಮಾತನಾಡಿ. ಸ್ನೇಹಿತರೆ, ಈಗ ಈ ತಿಂಗಳಿನ ಶುಭ ಫಲ ಹೆಚ್ಚಿಸಿಕೊಳ್ಳಲು ಕೆಲವು ಸರಳ ಉಪಾಯಗಳನ್ನು ತಿಳಿಯೋಣ. 1. ಶನಿ ಪರಿಹಾರ. ಪ್ರತಿ ಶನಿವಾರ ಶನಿದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ. ಎಳ್ಳೆಣ್ಣೆ ದೀಪ ಹಚ್ಚಿ. 2. ಗುರು ಪ್ರಭಾವ. ಗುರುವಾರ ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ಹಳದಿ ಬಣ್ಣದ ಬಟ್ಟೆ ಧರಿಸಿ. 3. ನಿದ್ರೆ ಸಮಸ್ಯೆ ಪರಿಹಾರ. ರಾತ್ರಿ ಮಲಗುವ ಮುನ್ನ ದಿಂಬಿನ ಕೆಳಗೆ ಸಣ್ಣ ಚೀಲದಲ್ಲಿ ಸೋಂಪು ಕಾಳುಗಳನ್ನು ಇಟ್ಟುಕೊಳ್ಳಿ. 4. ದಿನನಿತ್ಯ. ಪ್ರತಿದಿನ ಬೆಳಗ್ಗೆ ಮೀನ ರಾಶ್ಯಾಧಿಪತಿ ಗುರು ಭಗವಾನ್ ಮತ್ತು ಶನಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ. 5. ಶುಭ ಬಣ್ಣ. ಈ ತಿಂಗಳು ನೀಲಿ ಮತ್ತು ಹಳದಿ ಬಣ್ಣಗಳು ನಿಮಗೆ ಭಾಗ್ಯ ತರುತ್ತವೆ. ಸ್ನೇಹಿತರೆ, ಏಪ್ರಿಲ್ 2026ರ ಮೀನ ರಾಶಿ ಭವಿಷ್ಯದ ಒಟ್ಟಾರೆ ಚಿತ್ರಣ ಹೀಗಿದೆ. ಕ್ಷೇತ್ರ ಫಲ. ವೃತ್ತಿ ಮಿಶ್ರ, ಕಲಾ ಶಿಕ್ಷಣ ಕ್ಷೇತ್ರಕ್ಕೆ ಉತ್ತಮ. ಹಣಕಾಸು ಮಧ್ಯಮ, ದೊಡ್ಡ ಖರ್ಚು ತಪ್ಪಿಸಿ. ಪ್ರೀತಿ ತಾಳ್ಮೆ ಬೇಕು. ಆರೋಗ್ಯ ಜಾಗರೂಕತೆ ಅಗತ್ಯ. ವಿದ್ಯೆ ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಶುಭ.
ಒಂದು ಮಾತು ಮನಸ್ಸಲ್ಲಿ ಇಟ್ಟುಕೊಳ್ಳಿ, ಶನಿ ಕಷ್ಟ ಕೊಡಲ್ಲ, ಶನಿ ಪಾಠ ಕಲಿಸುತ್ತಾನೆ. ಆ ಪಾಠ ಕಲಿಯುವ ಮನಸ್ಸು ನಿಮ್ಮಲ್ಲಿ ಇದ್ದರೆ ಏಪ್ರಿಲ್ ನಿಮ್ಮ ತಿಂಗಳೇ. ಸ್ನೇಹಿತರೆ, ಈ ವಿಡಿಯೋ ಉಪಯುಕ್ತವಾಯಿತು ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋ ಶೇರ್ ಮಾಡಿ. ಲೈಕ್ ಮಾಡಿ, ಕಮೆಂಟ್ನಲ್ಲಿ ಮೀನ ರಾಶಿ ಎಂದು ಟೈಪ್ ಮಾಡಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿ ಎಲ್ಲ ಶುಭ ಆಗಲಿ. ಗುರುದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಜೈ ಶ್ರೀರಾಮ್. ಧನ್ಯವಾದ.